ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವು ಹೊಲದಾಗ ಪೂಜೆ ಮಾಡಕ್ಕೆ ಬಂದೀವಿ ನೋಡ್ರಿ ಗೈಸ್. ಇಲ್ಲಿ ಪೂಜೆದ ಸಾಮಾನೆಲ್ಲ ತೋರಿಸ್ತೀನಿ ನಿಮಗೆ ಗೈಸ್. ಇಲ್ಲಿ ಒಂದು ತಮಗೆ ಅಲ್ಲ ಗೈಸ್, ಒಂದು ಚರ್ಗಿ ನೀರು ತೊಗೊಂಡಿದ್ದೀನಿ. ಇಲ್ಲಿ ಮತ್ತು 2 ಹೂವು ತೊಗೊಂಡಿದ್ದೀನಿ, ಉದಿನ ಕಡ್ಡಿ ಮತ್ತು ಮ್ಯಾಚ್ ಬಾಕ್ಸ್ ಆ್ಯಂಡ್ ಸಮ್ ಅದರ್ ಥಿಂಗ್ಸ್. ಇಷ್ಟೇ ಗೈಸ್. ಮತ್ತು ಇಲ್ಲಿ ನೋಡಿ ಗೈಸ್, ಸ್ವಲ್ಪ ತಪ್ಪಲ ಇದ್ದಾವೆ, ಒಂದೆರಡು ತೆಂಗಿನಕಾಯಿ ಇದ್ದಾವೆ ಗೈಸ್. ಸೊ ಗೈಸ್, ಪೂಜೆ ಹೇಗೆ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನೋಡಿ ಗೈಸ್. ಯಾವ ಪೂಜೆ ಮಾಡತ್ತೀನಿ ಅಂದರೆ ನಾನು ದ್ರಾಕ್ಷಿಗೆ ಪೂಜೆ ಮಾಡತ್ತೀನಿ ನೋಡಿ ಗೈಸ್. ಈಗ ಚಾಟ್ನಿ ಮಾಡಬೇಕಾಗಿದೆ ನೋಡಿ. ಕಡ್ಡಿ ಹೀಗೆ ಒಣಗಿದೆ ತುಂಬ ಚೆನ್ನಾಗಿ. ಸೊ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಹೊಲದಾಗ ಒಂದು 4-5 ಕಲ್ಲು ಹುಡ್ಕ್ಯಾಡ್ಬೇಕು ಗೈಸ್. ಸೊ ಗೈಸ್, ಕಲ್ಲು ತಂದು ಇಲ್ಲಿಟ್ಟು ಸ್ವಲ್ಪ ಜಾಗ ಎಲ್ಲ ಸ್ವಚ್ಛ ಮಾಡಬೇಕು ಗೈಸ್. ಇಲ್ಲಿ ಸಾಲಾಗಿ ನಾವು ಕಲ್ಲನ್ನು ಹೀಗೆ ಇಡಬೇಕು ಗೈಸ್. ವಾಟ್ ಈಸ್ ದ ನೆಕ್ಸ್ಟ್ ಪ್ರೊಸೀಜರ್? ಒಂದು ತಂಬಿಗೆ ತಗೊಂಡು ಈಗ ಕಲ್ಲಿನ ಮೇಲೆ ನೀರು ಹಾಕಬೇಕು ಗೈಸ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ತಪ್ಪಲುಗಳನ್ನು ತೊಗೊಂಬಂದಿದ್ದೇನೆ, ಎರಡೆರಡನ್ನು ಇಡಬೇಕು ಗೈಸ್. ಇಲ್ಲಿ 2 ತಪ್ಪಲನ್ನು ಇಟ್ಟೆ. ಸೊ ಗೈಸ್, ಇಲ್ಲಿ 2 ತಪ್ಪಲುಗಳನ್ನು ಇಟ್ಟಿದ್ದೇನೆ. ಸೊ ಗೈಸ್, ಈಗ ತಪ್ಪಲ ಇಟ್ಟಾಗ ಏನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಕಡಲೆಬೇಳೆ ಮತ್ತು ಅರಿಶಿಣ ಬೇರು ಗೈಸ್, ಮತ್ತು ಇಲ್ಲಿ ಶೇಂಗಾ ಇಡಬೇಕು ಗೈಸ್, ಡ್ರೈ ಫ್ರೂಟ್ಸ್. ಸೊ ಗೈಸ್, ಒಂದು ಹೂವು ಇಟ್ಬಿಡ್ತೀನಿ ಗೈಸ್ ಹಾಗೆ. ಸೊ ವಾಟ್ ಶುಡ್ ಡೂ ನೆಕ್ಸ್ಟ್? ಸೊ ಗೈಸ್, ಇದಕ್ಕೆ ಪಂಚಪಾಳಿ ಅಂತ ಕರೀತಾರೆ ಗೈಸ್. ಸೊ ಇದರೊಳಗೆ ಕುಂಕುಮ, ಅರಿಶಿನ ಪುಡಿ, ಭಂಡಾರ, ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವಿ ವಿಲ್ ಪ್ರಿಸರ್ವ್. ಸೊ ಗೈಸ್, ಇದರೊಳಗಿಂದ ಕುಂಕುಮ ತೆಗೆದ ಒಂದೊಂದು ಕಲ್ಲಿಗೆ ಹಚ್ಚೋದು ಗೈಸ್. ವೆರಿ ಸಿಂಪಲ್. ಓಕೆ ಗೈಸ್, ಎಲ್ಲ ಕುಂಕುಮ ಹಚ್ಚಿದ್ದೀನಿ. ಈಗ ಇದರ ಮುಂದೆ ಬಾಣ ಹಿಡಿಬೇಕು ಗೈಸ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಿದ್ದಾರೆ ಗೈಸ್. ಸ್ವಲ್ಪ ಶಾವಿಗೆ ಪಾಯಸವನ್ನು ತಗೊಂಡು ಇದರ ಮುಂದೆ ಇಡಬೇಕು ಗೈಸ್. ಆಮೇಲೆ ಹೀಗೆ ಮಾಡಿಬಿಡಬೇಕು ಗೈಸ್. ದ್ಯಾಟ್ ಸಿಂಪಲ್. ಈಗ ತೆಂಗಿನಕಾಯಿ ಹೊಡೆಯೋ ಸಮಯ. ಸೊ ಗೈಸ್, ತೆಂಗಿನಕಾಯಿ ಹೊಡೆಯೋದ್ರೊಳಗೆ ನಾವು ಭಾಳ ಫಾಸ್ಟ್ ಗೈಸ್. ಇಲ್ಲಿ ಒಂದು ಕಲ್ಲು ಐತಿ ಗೈಸ್, ಹಿಂಗೆ ಹೊಡಿತೀವಿ ತೆಂಗಿನಕಾಯಿ. ಹೊಡೆದಿಲ್ಲ ಗೈಸ್ ಇನ್ನೂ ತೆಂಗಿನಕಾಯಿ, ಇನ್ನೂ ಹೊಡೆದಿಲ್ಲ ಗೈಸ್. ಸೊ ಗೈಸ್, ಹೊಡೀತು ತೆಂಗಿನಕಾಯಿ. ಈಗ ಈ ತೆಂಗಿನ ನೀರನ್ನು ಹೀಗೆ ಮಾಡಬೇಕು ಗೈಸ್. ಆ್ಯಂಡ್ ವಾಟ್ ಶುಡ್ ಡು ನೆಕ್ಸ್ಟ್? ಇದನ್ನು ನಾನು ಕುಡಿಯುತ್ತೇನೆ.